ಐ ಫ್ಯಾಮಿಲಿ. ಸೊ ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ದೀನಿ ಆ್ಯಂಡ್ ಬುಜ್ಜಿ ಬೇಬಿನ ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಾಗೆ ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗಿತ್ತು. ಬಟ್ಟೆ ಎಲ್ಲ ಎತ್ತಿ ಇಟ್ಟಿದ್ದೆ ಆಲ್ರೆಡಿ. ಸೊ ಅದನ್ನು ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡಿದೆ. ಆ್ಯಂಡ್ ದೇವನಹಳ್ಳಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಚಿರುನ ಮನೆ ಹತ್ರನೇ ಬಿಟ್ಬಿಟ್ಟು ನಾನು ಹಸ್ಬೆಂಡು ಹೋಗಿದ್ವಿ. ಹಾಗೆ ನನ್ನ ಚಾರ್ಜಿಂಗ್ ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಡೂಪ್ಲಿಕೇಟ್ ಚಾರ್ಜರ್ ಕೂಡ ತೊಗೊಂಡೆ. ಆ್ಯಂಡ್ ಮನೆಗೆ ಸ್ವಲ್ಪ ಹೂವು ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡೆ. ಆ್ಯಂಡ್ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಕೂಡ ಬಂದ್ವಿ. ನಾವು ಮನೆಗೆ ಬಂದ ಮೇಲೆ ಕಾರೆಲ್ಲ ವಾಶ್ ಮಾಡಬೇಕಾಗಿತ್ತು. ಹಸ್ಬೆಂಡು ಬಾ ವಾಶ್ ಮಾಡೋಣ ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ಹೋಗಿ ಎಲ್ಲ ವಾಶ್ ಮಾಡ್ತಿದ್ವಿ. ಹಾಗೆ ನನ್ನ ಮೈದ್ನ ನನ್ನ ಮಗ ಎಲ್ಲರೂ ಬಂದರು. ಸೊ 4 ಜನನೂ ಸೇರಿಕೊಂಡು ಬೇಗ ಬೇಗ ನೀಟಾಗಿ ವಾಶ್ ಎಲ್ಲ ಮಾಡಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅದಾದಮೇಲೆ ನನ್ನ ಮಕ್ಕಳಿಗೋಸ್ಕರ ಕಾರ್ದು ಬೆಡ್ ತರಿಸಿದ್ದೆ ನಾನು. ಅದರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಏನೇನಿದೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ 2 ಪಿಲ್ಲೋ, ಒಂದು ಬೆಡ್ಡು ಮತ್ತು ಕೆಳಗಡೆ ಸಪೋರ್ಟಿಗೆ ಇನ್ನೊಂದು ಬೆಡ್ಡು ಆ ಥರದ್ದೆಲ್ಲ ಕೊಟ್ಟಿದ್ದರು. ಹಾಗೆ ಪಂಪು ಮಾಡ್ತೀವಲ್ಲ ಅದನ್ನು ಕೂಡ ಅವರೇ ಕೊಟ್ಟಿದ್ದರು. ಸೊ ಎಲ್ಲನೂ ಚೆಕ್ ಮಾಡಿಬಿಟ್ಟು ಹಸ್ಬೆಂಡು ಫಸ್ಟು ಎಲ್ಲ ಪಂಪ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗೇ ಪಂಪ್ ಆಯಿತು. ಆಮೇಲೆ ಅದೆಲ್ಲ ಆದಮೇಲೆ ಎಲ್ಲನೂ ರೆಡಿ ಮಾಡಿದ್ವಿ ನಾವು. ಈ ಥರ ರೆಡಿಯಾಗಿತ್ತು. ಹಾಗೆ ಇಬ್ಬರೂ ಮಲಗಿಸ್ಬಿಟ್ಟು ಚೆಕ್ ಮಾಡ್ತಾಯಿದ್ವಿ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಬಟ್ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಕಾರ್ ಬಂದು ಟಾಟಾ ಟಿಯಾಗೋ. ಸೊ ಅದಕ್ಕೆ ಪರ್ಫೆಕ್ಟಾಗಿತ್ತು. ಹಾಗೆ ನಾಳೆಯಿಂದ ನಾವು ರೋಡ್ ಟ್ರಿಪ್ ಹೋಗ್ತಾಯಿದ್ವಿ. ಹಾಗಾಗಿ ಲಗೇಜ್ ಎಲ್ಲ ಇವತ್ತೇ ಪ್ಯಾಕ್ ಮಾಡಿ ಕಾರಲ್ಲಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಹಾಗೆ ನನ್ನ ಮೈದ್ನ ಕೂಡ ಬಂದು ಹೆಲ್ಪ್ ಮಾಡಿದ್ರು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಹೊರಡೋಣ ಅಂತ ಹೇಳಿ ಹೂವೆಲ್ಲ ಕಟ್ಕೊತಾ ಇದ್ದೆ. ಬುಜ್ಜಿ ಬೇಬಿ ಎಲ್ಲ ಹರಡ್ತಾ ಇದ್ದ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.